ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ, ಹಾಗೆ ನಾಳೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳನ್ನು ಗಮನಿಸೋಣ. ಇವತ್ತು RBI MPC ಮೀಟ್ ಇತ್ತು. ಅದರಲ್ಲಿ ಶಕ್ತಿಕಾಂತ ದಾಸ್ ಅವರು ಗವರ್ನರು ರೆಪೋ ರೇಟನ್ನು ಅನ್ಚೇಂಜ್ ಆಗಿ ಆ್ಯಸ್ ಇಟ್ ಈಸ್ ಸ್ಟೇಬಲ್ ಎಷ್ಟಿತ್ತು ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಅದು ಒಂದು ಇವತ್ತಿನ ಒಂದು ವಿಶೇಷತೆ, ಹೈಲೈಟ್ ಅಂತ ಹೇಳ್ಬೋದು. RBI MPC ಮೀಟ್ 2024 highlights repo rate unchanged at 6.5%. ಓಕೆ, ಅನ್ಚೇಂಜ್ ಮಾಡಿದ್ದಾರೆ, ಯಾವುದೇ ರೇಟ್ ಕಟ್ ಮಾಡಿಲ್ಲ ಅಥವಾ ಜಾಸ್ತಿನೂ ಮಾಡಿಲ್ಲ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ನೋಡಿ, ಹೈಲೈಟ್ ನೋಡೋದಾದರೆ ಡಿಪಾಸಿಟ್ ಕ್ರೆಡಿಟ್ ಡಿವರ್ಜೆನ್ಸ್ ಕುಡ್ ಲೀಡ್ ಲಿಕ್ವಿಡಿಟಿ. ಇದೇನಿದೆಯಲ್ಲ, ಲಿಕ್ವಿಡಿಟಿ ಜಾಸ್ತಿ ಮಾಡುತ್ತೆ. ಕಾಸಾ ರೇಷೋದಲ್ಲಿ ಬರ್ತಾವೆ, ಒಂದು ಯಾವುದೋ ಕರೆಂಟ್ ಅಕೌಂಟು, ಸೇವಿಂಗ್ಸ್ ಅಕೌಂಟ್, ಈ ಥರ ಎಲ್ಲ ಡಿಪಾಸಿಟ್ ಕ್ರೆಡಿಟ್ ಬ್ಯಾಂಕ್ಗಳಿಗೆ ಒಂದು ಮಾಹಿತಿ ನೀಡಿದ್ದಾರೆ. ಡಿಪಾಸಿಟ್ ಕ್ರೆಡಿಟ್ ಡೈವರ್ಜೆನ್ಸ್ ಏನಾಗುತ್ತೆ, ಅದರಿಂದ ಒಂದು ಲಿಕ್ವಿಡಿಟಿ ಬರುತ್ತೆ ಬ್ಯಾಂಕ್ಗಳಿಗೆ ಅಂತ ಹೇಳಿದ್ದಾರೆ. ಇದೊಂದು ಪ್ಲಸ್ ಅಂತ ಕನ್ಸಿಡರ್ ಮಾಡ್ಬೋದು. ಓವರ್ ಆಲ್ RBI MPC ಮೀಟಿಂಗು ಯಾವುದೇ ನೆಗೆಟಿವಿಟಿ ಇಲ್ಲ ಒಂದು ಮೀಟಿಂಗ್ನಲ್ಲಿ ಅಂತ ಹೇಳ್ಬೋದು. ಹಾಕಿಶ್ ಅಂತ ಹೇಳಿದ್ದಾರೆ, ಕೆಲವೊಂದಿಷ್ಟು ಜನ ಹಾಕಿಶ್ ಅಂತ ಹೇಳಿದರೆ ನೆಗೆಟಿವ್ ಪಾರ್ಟ್ ಆಫ್ ವ್ಯೂ ಫಾರ್ ಶೇರ್ ಮಾರ್ಕೆಟ್ ಅಂತ. ಏಕೆಂದರೆ ರೇಟ್ ಕಟ್ ಮಾಡಿಲ್ಲ, ಹೀಗಾಗಿ ಡೌನ್ಫಾಲ್ ಆಗಿದೆ ನಿಫ್ಟಿ ಅಂತ ಹೇಳ್ಬೋದು. ಬಟ್ ಬ್ಯಾಂಕಿಂಗ್ ಪರ್ಪೋಸ್ ಏನು ಯಾವುದೇ ಒಂದು ನೆಗೆಟಿವಿಟಿ ಇಲ್ಲ ಅಂತ ಅನ್ಕೊತೀನಿ ನಾನು. ನೋಡಿ, ಇವತ್ತು ಆಪ್ಷನ್ ಇದು ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು. ಸ್ಪೆಷಲಿ ಇವತ್ತು ಆಪ್ಷನ್ ಬಯರ್ಸ್ಗೆ ಒಂದು ಒಳ್ಳೆಯ ದಿನ ಇಲ್ಲ ಅಂತ ಹೇಳ್ಬೋದು ರಿಗಾರ್ಡಿಂಗ್ ಟ್ರೇಡಿಂಗ್ ಪಾಸ್ಪೆಕ್ಟಿವ್. ಏನಕ್ಕೆ ಅಂದರೆ ನೋಡಿ, ಇವತ್ತು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಡೇ, ಅದರಲ್ಲಿ ತುಂಬ ಒಂದು ವೊಲಟಿಲಿಟಿ ಇತ್ತು. ನೋಡಿ, ತುಂಬ ವೊಲಟಿಲಿಟಿ. ಹೀಗಾಗಿ ಫಾರ್ ಆಪ್ಷನ್ ಬಯರ್ಸ್ಗೆ ಈ ಥರ ಇದ್ದರೆ ಚೆನ್ನಾಗಿರಲ್ಲ. ಆದರೂ ಕೂಡ ಇಲ್ಲಿ ಹಂಟ್ ಮಾಡಲಿಕ್ಕೆ ಹೇಳ್ತೀನಿ ನೋಡಿ, ಹೇಗೆ ಆಪ್ಷನ್ ಟ್ರೇಡ್ ಮಾಡಬೇಕು ಹಂಟ್ ಮಾಡಲಿಕ್ಕೆ ಹೇಳ್ತೀನಿ ನೋಡಿ. ಇದಕ್ಕೆ ನಾವು ಮುಂದೆ ಮೊದಲು ಪ್ರಿಪೇರ್ ಆಗಿರಬೇಕು. ಏನು ಪ್ರಿಪೇರ್ ಆಗಿರಬೇಕಂದ್ರೆ, ಎಲ್ಲಿ ಸಪೋರ್ಟ್ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಇದೆ, ಅದು ನಮಗೆ ಮೊದಲನೇ ಗೊತ್ತಿರಬೇಕು, ಅಥವಾ ಮಾರ್ಕ್ ಮಾಡಿರಬೇಕು, ಅಥವಾ ನಮ್ಮ ಸಿಸ್ಟಮ್ನಲ್ಲಿ ಇರಬೇಕು. ಅಂದಾಗ ಈಸಿಯರ್ ಟು ಟ್ರೇಡ್ ಆಗುತ್ತೆ. ಟ್ರೇಡ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಆಪ್ಷನನ್ನು ಚೂಸ್ ಮಾಡಲಿಕ್ಕೆ, ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಏನಂತ ಹೇಳ್ತೀನಿ ನೋಡಿ, ಇಲ್ಲಿ 24,300 ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ ಅಂತ ನಿನ್ನೆನೂ ಡಿಸ್ಕಸ್ ಮಾಡಿದ್ವಿ. ಅದು ಹಾಗೂ ನಿಮಗೂ ಎಲ್ಲರಿಗೂ ಗೊತ್ತೂ ಇದೆ. ಹಾಗೆ 24,200 ಹ್ಯೂಜ್ ಸಪೋರ್ಟ್ ಇದೆ ಅಂತ ಗೊತ್ತಿತ್ತು. ಓಕೆ, ನೋಡಿ, ಮಾರ್ಕೆಟು ಕರೆಕ್ಟ್ ಎಕ್ಸಾಕ್ಟ್ಲಿ 24,200ಗೆ ಬರುತ್ತೆ, ರಿಕವರ್ ಆಗುತ್ತೆ. 24,200ವರೆಗೆ ಬರುತ್ತೆ, ಮತ್ತೆ ರಿಕವರ್ ಆಗುತ್ತೆ. 24,200ವರೆಗೆ ಬರುತ್ತೆ, ರಿಕವರಿ ಆಗುತ್ತೆ. ಸೊ ಏನು, ಮತ್ತೆ ಇಲ್ಲಿ 24,300 ಟಚ್ ಆದಾಗ ಒಂದು ಪುಟ್ ಬೈ ಮಾಡಿಬಿಟ್ಟು 24,350ರಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಟು, ಓಕೆ, ಒಂದು ಪುಟ್ ಬೈ ಮಾಡಿದರೆ ಇವತ್ತಿಂದಲ್ಲ ನೆಕ್ಸ್ಟ್ ವೀಕ್ ಪುಟ್ ಪ್ರೀಮಿಯಂ ಬೈ ಮಾಡಿದರೆ ನೋಡಿ 24,300ರಿಂದ 24,079ವರೆಗೆ ಫಾಲ್ ಆಗಿದೆ ಮಾರ್ಕೆಟು. ಓಕೆ, ಇದು ಟಾಪ್ ಹಂಟಿಂಗ್ ಅಂತ ಹೇಳ್ಬೋದು. ಟಾಪ್ ಹಂಟಿಂಗ್ ಅಥವಾ ಬಾಟಮ್ ಫಿಶಿಂಗು, ಅದು ಬೈ ಮಾಡುವಾಗ, ಕಾಲ್ ಬೈ ಮಾಡೋ ಬರುತ್ತೆ. ಟಾಪ್ ಹಂಟಿಂಗ್, ಬಾಟಮ್ ಫಿಶಿಂಗ್ ಇವೆಲ್ಲ ಗೊತ್ತಿರಬೇಕು ನಮಗೆ. ಅದು ತುಂಬ ಕಷ್ಟ. ಇದು ಟಾಪ್ ಹಂಟ್ ಮಾಡೋದು ಕಷ್ಟ, ಬಾಟಮ್ ಫಿಶಿಂಗ್ ಮಾಡೋದು ಕಷ್ಟ. ಎಕ್ಸಾಕ್ಟ್ಲಿ ಎಲ್ಲಿ ಬಾಟಮ್ ಫಾರ್ಮ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ, ಎಕ್ಸಾಕ್ಟ್ಲಿ ಎಲ್ಲಿ ಟಾಪ್ ಇದೆ ಅಂತ ಗೊತ್ತಾಗಲ್ಲ. ಆದರೂ ಇಲ್ಲಿ ನಮಗೆ ಇಲ್ಲಿಂದ ರಿಜೆಕ್ಷನ್ ಆಗಿದೆ, ಇಲ್ಲಿ ರಿಜೆಕ್ಷನ್ ಆಗಿದೆ, ಇಲ್ಲಿ ರಿಜೆಕ್ಷನ್ ಇದೆ. ಅಷ್ಟರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು, ಇನ್ನೊಂದು 24,300 ಹ್ಯೂಜ್ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಿದ್ರೆ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿ ಪುಟ್ ಬೈ ಮಾಡಿದರೆ 230 ಪಾಯಿಂಟ್ಗಳ ಒಂದು ಪ್ರಾಫಿಟ್ ಸಿಗುತ್ತೆ. ಅಷ್ಟೊಂದು ಬೇಡ ನಮಗೆ, ಅಟ್ಲೀಸ್ಟ್ ಅದರ ಅರ್ಧ ಒಂದು 150 ಪಾಯಿಂಟ್ಸು ಪ್ರಾಫಿಟ್ನಲ್ಲಿಯೂ ಸಿಕ್ಕರೂ ಸಾಕು. ಅದನ್ನು ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದ್ರೆ ಎಟ್ ದ ಮನಿ ಆಗಿದ್ದರೆ ಏನಿಲ್ಲ ಅಂದರೂ ಒಂದು 30ರಿಂದ 50 ಪಾಯಿಂಟು ನಿಫ್ಟಿಯಲ್ಲಿ ಈಸಿಲಿ ಸಿಗೋದು. ಸೊ ವೇಟ್ ಮಾಡಬೇಕು, ವೇಟ್ ಮಾಡಿ ತಾಳ್ಮೆಯಿಂದ ವೇಟ್ ಮಾಡಿದಾಗ ನಮಗೆ ಈ ಥರ ಅಪಾರ್ಚುನಿಟೀಸು ಕೊಡ್ತಾ ಇರುತ್ತೆ ಮಾರ್ಕೆಟು. ಅದಕ್ಕೆ ತಾಳ್ಮೆಯಿಂದ ಕಾಯ್ದುಬಿಟ್ಟು ಹಂಟ್ ಮಾಡಬೇಕು ಸ್ನೇಹಿತರೆ. ಸೊ ಹೀಗೆ ಮಾಡಿದಾಗ ಪ್ರಾಫಿಟ್ನಲ್ಲಿ ಕನ್ವರ್ಟ್ ಆಗುತ್ತೆ ಡೇ ಅಂತ ಹೇಳ್ಬೋದು. ಅದರ್ವೈಸ್ ರೆಡ್ ಕಂಡಾಗ ಪುಟ್ ಬೈ ಮಾಡೋದು, ಗ್ರೀನ್ ಕಂಡಾಗ ಕಾಲ್ ಬೈ ಮಾಡೋದು, ಈ ಥರ ಮಾಡಿದರೆ ನೋಡಿ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಹೋಗುತ್ತೆ. ಹೌದಾ? ಅದಕ್ಕೆ ಸಪೋರ್ಟು ರೆಸಿಸ್ಟೆನ್ಸ್ನಲ್ಲಿ ಐದರ್ ನೀವು 24,300 ಬಂದಾಗ ಕಾಲ್ ಬೈ ಮಾಡಿ, ಪರವಾಗಿಲ್ಲ. 24,300ಕ್ಕೆ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ಬೇಕು, ಎಕ್ಸಿಟ್ ಆಗಬೇಕು. ಆ ಥರ ಪ್ಲ್ಯಾನ್ ಇದ್ದರೂ ಓಕೆ, ಒಂದು 100 ಪಾಯಿಂಟು ಪ್ರಾಫಿಟ್ನಲ್ಲಿ ಸಿಗುತ್ತೆ. ಅದನ್ನು ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದರೆ ಒಂದು 20ರಿಂದ 30 ಪಾಯಿಂಟು ಪ್ರಾಫಿಟ್ ಸಿಗುತ್ತೆ ಎಟ್ ದ ಮನಿ ಅಥವಾ ಡೀಪ್ ಇನ್ ದ ಮನಿ ಆಗಿದ್ದರೆ.
ಇನ್ನು ಡೈಲಿ ನೋಡಿ ಅಟ್ ದ ಎಂಡ್ ಆಫ್ ದ ಡೇ ಏನಾಯಿತು, 24,300 ಅಪ್ಸೈಡ್ ಮೂವ್ ಆಗಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತು. ಈವನ್ ಬ್ಯಾಂಕ್ ನಿಫ್ಟಿ ಕೂಡ ಸಪೋರ್ಟ್ ಮಾಡ್ತಾ ಇತ್ತು, ಆದರೂ ಕೂಡ ಅಲ್ಲಿಂದ ಮೇಜರ್ ಫಾಲ್ ಆಯಿತು. ಟುವರ್ಡ್ಸ್ 24,000ವರೆಗೆ ಬಂತು. ಲಾಸ್ಟ್ ಮೂಮೆಂಟ್ನಲ್ಲಿ 24,100 ಮೇಲ್ಗಡೆ ಕ್ಲೋಸ್ ಆಗಿದೆ. 24,117ರಲ್ಲಿ ಕ್ಲೋಸ್ ಆಗಿದೆ. ಇನ್ನು ಡೈಲಿ ಚಾರ್ಟ್ ಏನು ಹೇಳುತ್ತೆ ನೋಡೋಣ. ಡೈಲಿ ಚಾರ್ಟು 1 2 3 4 4 ದಿನ ಆಯಿತು. ಎಕ್ಸಾಕ್ಟ್ಲಿ 24,000 ಚೆನ್ನಾಗಿ ಸಪೋರ್ಟ್ ತೊಗೊತಾ ಇದೆ. ಅದರಲ್ಲಿ 2 ದಿನ ಮಾತ್ರ 24,200 ಚೆನ್ನಾಗಿ ಸಪೋರ್ಟ್ ತೊಗೊಂಡಿದೆ. ನೋಡಿ 4 ದಿನದ ಕ್ಯಾಂಡಲ್ಸು ಒಟ್ಟಿಗೆ ಒಂದು ಗ್ಯಾಲಕ್ಸಿ ಥರ ಕಾಣ್ತಾ ಇವೆ. ಸೊ ಇದು ನೆಕ್ಸ್ಟ್ ಎಲ್ಲಿ ಮೂವ್ ಆಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಏನಕ್ಕೆಂದರೆ ಇಲ್ಲೊಂದು ಚಿಕ್ಕ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿದೆ. ಓಕೆ, ಇದು ಎಲ್ಲಿ ಬ್ರೇಕ್ ಆಗುತ್ತೆ ಆ ಕಡೆ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. ನಂಗೆ ತಿಳಿದ ಮಟ್ಟಿಗೆ ನನ್ನ ಒಂದು ಅನಲೈಸು ಅಥವಾ ನನ್ನ ಒಂದು ಅನುಭವದ ಪ್ರಕಾರ ಹೇಳೋದಾದರೆ ಇದು ಒಂದು ಗ್ಯಾಪ್ ಇದೆ. ಇಲ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕೆ ತುಂಬ ಆತುರದಿಂದ ವೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. 2 ಗ್ಯಾಪ್ ಇದೆ ಇನ್ಫ್ಯಾಕ್ಟು. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಅಪ್ಸೈಡ್ ಮೂವ್ ಆಗ್ಬೋದು ನಾಳೆ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಆಲ್ರೆಡಿ ಒಂದು ನೆಗೆಟಿವಿಟಿ ಮುಗಿದೋಯ್ತು. ನೋಡಿ ಒಂದು ಪ್ಯಾಟರ್ನ್ ಬೇಕಾಯ್ತು ನಮಗೆ, ಪ್ಯಾಟರ್ನ್ ಫಾರ್ಮ್ ಆಯಿತು. 1 2 3 4 4 ದಿನ ಕಳೆದಿದೆ ಆಲ್ಮೋಸ್ಟ್ ಆಲು. ಇಲ್ಲೊಂದು ಚೆನ್ನಾಗಿ ಬಾಟಮ್ ಫಾರ್ಮ್ ಆಗಿದೆ ಅನ್ಕೊತೀನಿ. ಏಕೆಂದರೆ ಇಲ್ಲಿಂದ ಪದೇ ಪದೇ ಅಪ್ಸೈಡ್ ಮೂವ್ ಆಗ್ತಾ ಇದೆ. ಕೆಳಗಡೆ ಬರೋದು ಮೇಲ್ಗಡೆ ಹೋಗೋದು. 24,200 24,000ವರೆಗೆ ಬಂದರೂ ಕೂಡ ಅದನ್ನು ಸಪೋರ್ಟ್ ಮಾಡ್ತಾ ಇದೆ. ತುಂಬ ಸಪೋರ್ಟ್ ಇದೆ ಅಲ್ಲಿ. ಹೀಗಾಗಿ ಅಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಪುಷ್ ಆಗ್ತಾ ಇದೆ ಅಂದಾಗ ಒಂದು ಫೈನ್ ಒಂದು ಸಪೋರ್ಟ್ ಸಿಗ್ತಾ ಇದೆ. ಅರೌಂಡ್ 24,000 ಹತ್ರ ಒಂದು ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೋಬೋದು ನಾವು ಈ ಒಂದು ಅನಲೈಸ್ ಪ್ರಕಾರ. ಹೀಗಾಗಿ ನಾಳೆಗೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡೋದಾದರೆ ಓಕೆ, ನಾಳೆ ಫಸ್ಟ್ ಸಪೋರ್ಟ್ ಬಂದುಬಿಟ್ಟು 24,000 ಇಸ್ ಅ ವೆರಿ ಬಿಗ್ ಸಪೋರ್ಟ್. ಓಕೆ, 24,000 ಇಸ್ ಅ ವೆರಿ ಬಿಗ್ ಸಪೋರ್ಟ್. 24,000 ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ. ಅದ್ರ ಮೇಲ್ಗಡೆನೇ ಸಸ್ಟೈನ್ ಆಗಬೇಕು. ಕೆಳಗಡೆ ಬಂದರೆ 24,000ವರೆಗೆ ಬಂದರೆ ವಿ ಕ್ಯಾನ್ ಬೈ ಕಾಲ್. ಇದನ್ನು ಪ್ಲ್ಯಾನ್ ಮಾಡೋಣ. ಹಾಗೆ ಮೇಲ್ಗಡೆ ಎಲ್ಲಿವರೆಗೆ ಹೋಗ್ಬೋದು, ಫಸ್ಟು 24,200 ದಾಟಬೇಕು. 24,200 ದಾಟಿದರೆ ಮುಂದೆ 24,000 ಇವತ್ತಿನ ಹೈ ಇದೆ 300. ಓಕೆ, ನೆಕ್ಸ್ಟು 400, ನೆಕ್ಸ್ಟು 650. ಒನ್ಸ್ ವಿ ಕ್ರಾಸ್ಡ್ 410, 410 ಒಂದು ಸಲ ಕ್ರಾಸ್ ಮಾಡಿದ್ವಿ ನಾವು ಅಂದರೆ ನೆಕ್ಸ್ಟ್ ಈಸಿಲಿ 200 ಪಾಯಿಂಟ್ ಸಿಗುತ್ತೆ. 650ವರೆಗೆ ರನ್ ಆಗುತ್ತೆ. ಸೊ ನಾಳೆಗೆ 410 ಏನಾದರೂ ಕ್ರಾಸ್ ಆಯ್ತಂದರೆ 600ವರೆಗೂ ಹೋಗೋ ಚಾನ್ಸ್ ಇದೆ. ನಾಳೆಗೆ ಫಸ್ಟ್ ರೆಸಿಸ್ಟೆನ್ಸ್ ಅಪ್ಸೈಡು ನಾನು ಕೆಳಗಡೆ ಕೇವಲ ಒಂದೇ ಸಪೋರ್ಟ್ ಕೊಟ್ಟಿದ್ದೀನಿ 24,000 ಮಾತ್ರ. ಅದನ್ನೇನಾದರೂ ಬ್ರೀಚ್ ಆದರೆ ಮತ್ತೆ 23,800ವರೆಗೆ ಬರೋ ಚಾನ್ಸ್ ಇರುತ್ತೆ. ಆ ಥರ ಆಗಲ್ಲ ಅಂದ್ಕೊಂಡಿದ್ದೀನಿ. ಇನ್ನು ಅಪ್ಸೈಡ್ 24,200 ಕ್ರಾಸ್ ಆಯ್ತಂದರೆ 24,410. ಯಾಕಂದರೆ 300 ಇವತ್ತಿಗೆ ಅದು ಆಪ್ಷನ್ ಏನು ರೈಟರ್ಸ್ ಇದ್ದರು ಇವತ್ತಿನ ಒಂದು ಆಪ್ಷನ್ ರೈಟರ್ಸ್ ಅವರು ಥರ್ಸ್ಡೇದ್ದು. ಹೀಗಾಗಿ ನೆಕ್ಸ್ಟ್ ವೀಕ್ದು ಚೇಂಜ್ ಆಗಿರುತ್ತೆ ನ್ಯಾಚುರಲಿ. ಆಪ್ಷನ್ ಬಯರ್ಸು ಕಾಲ್ ರೈಟರ್ಸ್ದು ಅಥವಾ ಪುಟ್ ರೈಟರ್ಸ್ ಇಬ್ಬರದು ರೈಟರ್ಸ್ದು ಏನಿರ್ತಾರಲ್ಲ ಸೆಲ್ಲರ್ಸ್ದು ಓಪನ್ ಇಂಟ್ರೆಸ್ಟ್ನಲ್ಲಿ ಚೇಂಜ್ ಆಗಿರುತ್ತೆ, ಬದಲಾವಣೆ ಆಗಿರುತ್ತೆ. ಹೀಗಾಗಿ 24,300 ಅಷ್ಟೊಂದು ರೆಸಿಸ್ಟೆನ್ಸ್ ಇರೋಕ್ಕಿಲ್ಲ ಅನ್ಕೊತೀನಿ. ಹೀಗಾಗಿ ಒನ್ಸ್ ವಿ ಕ್ರಾಸ್ 24,200 ನಂತರ 24,350 400ವರೆಗೂ ಈಸಿ ಹೋಗುತ್ತೆ. 400 ಹೋಗಿ ಅಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸ್ ಇದೆ. ನೋಡಿ ಇದು 400 ಇಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಇದು 400 ಇಲ್ಲಿಂದ ಮತ್ತೆ ಮಾರ್ಕೆಟ್ ವಾಪಸ್ ಬರೋ ಚಾನ್ಸ್ ಇರುತ್ತೆ. ಒಂದು 50 ಪಾಯಿಂಟು 100 ಪಾಯಿಂಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗೆ ಅದನ್ನು ಬೀಟ್ ಮಾಡಿ ಮೇಲ್ಗಡೆ ಒಂದು 15 ನಿಮಿಷ ಸಸ್ಟೈನ್ ಆದರೆ ಇಟ್ ಮೂವ್ ಟುವರ್ಡ್ಸ್ 24,650 ವೀಕ್ಲಿ. ಎಸ್, ಡೈಲಿ ಚಾರ್ಟು ಪ್ಯಾಟ್ರನ್ನು ಚೆನ್ನಾಗಿದೆ. ರೆಡಿ ಫಾರ್ ಅಪ್ ಮೂವ್ ಅಂತ ಹೇಳ್ಬೋದು. ರೆಡಿ ಆಗ್ತಾ ಇದೆ, ಅಪ್ ಮೂವ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ. ಒಂದು ಬೇಸ್ಮೆಂಟ್, ಸ್ಟ್ರಾಂಗ್ ಬೇಸ್ಮೆಂಟು ಕಾಂಕ್ರೀಟ್ ಫಾರ್ಮೇಷನ್ ಆಗಿದೆ ಕೆಳಗಡೆ. ಇನ್ನು ಅಪ್ ಮೂವ್ ಆಗಲಿಕ್ಕೆ ಕ್ರಮೇಣ ರೆಡಿ ಆಗ್ತಾ ಇದೆ ಅನ್ಕೋಬೋದು. ಏನೇನು ಗ್ಯಾಪ್ ಇವೆ ಎಲ್ಲ ಗ್ಯಾಪ್ ಫಿಲ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೋಬೋದು. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ ನೋಡಿ. ನಿನ್ನೆ ಹೇಳಿದ್ದೆ ವೀಕ್ಲಿ ಚಾರ್ಟು ಯಾವ ಥರ ಕ್ಲೋಸ್ ಆಗ್ಬೋದು. ನಾನು ತಿಳಿದಿದ್ದೆ ಒಂದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ನಿನ್ನೆ ಹೇಳಿದ್ವಿ. ಇದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿಲ್ಲ, ಒಂದು
ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ಎನಿ ಹ್ಯಾವ್ ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಒಂದು ವೀಕ್ಲಿ ಚಾರ್ಟ್ನಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪು ನೆಕ್ಸ್ಟ್ ವೀಕ್ ಫಿಲಪ್ ಆಗಬಹುದು. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ನೆಕ್ಸ್ಟ್ ವೀಕ್ ಈ ಥರ ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸ್ ಇದೆ, ಅಥವಾ ಇದರ ಮೇಲ್ಗಡೆನೂ ಫಾರ್ಮ್ ಆದರೂ ಆಗ್ಬೋದು. ಇಲ್ಲೊಂದು 25,000 ಹ್ಯೂಜ್ ರೆಸಿಸ್ಟೆನ್ಸ್ ಬರುತ್ತೆ ನೆಕ್ಸ್ಟ್ ವೀಕ್ನಲ್ಲಿ. ಅಲ್ಲಿವರೆಗೆ ಮೂವ್ ಆಗುತ್ತಾ ಏನೋ ನೋಡೋಣ, ಎಕ್ಸ್ಟ್ರಾ ಪ್ರಶ್ನೆ ಇದೆ. ಆದರೆ 24,500 600ವರೆಗೂ ಈಸಿಲಿ ಬರೋ ಚಾನ್ಸಸ್ ಇದೆ ನೆಕ್ಸ್ಟ್ ವೀಕ್ನಲ್ಲಿ. ಇದು 3 ದಿನಗಳ ಒಂದು ಬ್ಯಾಂಕ್ ನಿಫ್ಟಿಯ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಚಾರ್ಟ್ ಇದು ಒಟ್ಟಿಗೆ ತಂದಿದ್ದೀನಿ ನೋಡಿ. 1 ಡೇ 2 ಡೇ 3 ಡೇಸ್, ಇವತ್ತಿಂದು, ನಿನ್ನೆದು ಹಾಗೂ ಮೊನ್ನೆದು ಕಂಟಿನ್ಯೂ 3 ಡೇಸ್ 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟು ನೋಡಿ ಎಷ್ಟು ಈಕ್ವಲೈಸ್ ಇದೆ. ಒಂದು ಇಂಪಾರ್ಟೆಂಟ್ ನೋಡಿ, ಇಲ್ಲೊಂದು ಹೈ ಇದೆ, ಓಕೆ, 2 ದಿನದ್ದು. ಇಲ್ಲೇ ಬಾಟಮ್ ಇದೆ 2 ದಿನದ್ದು. ಇವತ್ತಿಂದು ಬಾಟಮು ಸೇಮ್ ಎಕ್ಸಾಕ್ಟ್ಲಿ. ಸೊ ಯಾರಿಗೆ ನಿನ್ನೆ ಮೊನ್ನೆದ್ದು ಮಾರ್ಕೆಟ್ ವಾಚ್ ಮಾಡಿರ್ತಾರೆ, ಅದರ ಚಾರ್ಟ್ ರೀಡಿಂಗ್ ಮಾಡಿರ್ತಾರೆ, ಬ್ಯಾಕ್ ಟೆಸ್ಟ್ ಮಾಡಿರ್ತಾರೆ, ಈ ಥರ ಎಲ್ಲ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ಬಾಟಮ್ ಫಾರ್ಮ್ ಆಯ್ತು ನೋಡಿ. ಇಲ್ಲಿ 49,829 49,829 ಒಂದು ಬಾಟಮ್ ಫಾರ್ಮ್ ಆಯಿತು. ನಮಗೆ ಗೊತ್ತಿರಬೇಕು, ಹೌದಪ್ಪ ಇಲ್ಲಿ ಒಂದು ಸಪೋರ್ಟ್ ಇದೆ, ಸ್ಟ್ರಾಂಗ್ ಸಪೋರ್ಟು, ಅಲ್ಲಿಗೆ ಬಂದಿದೆ ಮಾರ್ಕೆಟು, ವಿ ಶುಡ್ ಹ್ಯಾವ್ ಟು ಬೈ ಅಂದಾಗ ಒಂದು ಕಾಲ್ ಬೈ ಮಾಡಿದರೆ, ಇಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಕಾಲ್ ಬೈ ಮಾಡಿದರೆ ನೋಡಿ, ಇಲ್ಲಿ 50,400ವರೆಗೆ ಬಂದಿದೆ, 50,400ವರೆಗೆ ಮಾರ್ಕೆಟ್ ರೀಚ್ ಆಗಿದೆ. ಸೊ ಸ್ಟಾಪ್ ಲಾಸು ಹಿಟ್ ಆಗಿರಲ್ಲ, ನಮ್ಮ ಲಾಜಿಕ್ಕು ವರ್ಕೌಟ್ ಆಗುತ್ತೆ, ಹಾಗೆ ಪ್ರಾಫಿಟ್ ಕೂಡ ಆಲ್ಮೋಸ್ಟ್ ಆಲ್ ಒಂದು 500-600 ಪಾಯಿಂಟ್ಗಳ ಪ್ರಾಫಿಟ್ ಆಗಿರುತ್ತೆ. ಅದನ್ನು ಪ್ರೀಮಿಯಮ್ನಲ್ಲಿ ಕನ್ವರ್ಟ್ ಮಾಡಿದರೆ ಆ್ಯಟ್ ದ ಮನಿ ಆಗಿದ್ದರೆ ಏನಿಲ್ಲ ಅಂದರೂ ಒಂದು 200 ಪಾಯಿಂಟ್ಸ್ ಮಿನಿಮಮ್ ಸಿಗುತ್ತೆ. ಸೊ ಈ ಥರ ಒಂದು ಲಾಜಿಕ್ಕನ್ನು ಅಪ್ಲೈ ಮಾಡಬೇಕು. ಸಪೋರ್ಟ್ ರೆಸಿಸ್ಟೆನ್ಸನ್ನು ನೋಡ್ಕೊಂಡ್ಬಿಟ್ಟು ಕಾಲ್ ಆರ್ ಪುಟ್ ಬೈ ಮಾಡೋದು ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಮಾರ್ಕೆಟ್ ಕೂಡ ಅದನ್ನು ರೆಸ್ಪೆಕ್ಟ್ ಕೊಡುತ್ತೆ. ನೋಡಿ, ಇಲ್ಲಿ ಬಂತು, ಇಲ್ಲಿಂದ ರಿಕವರಿ ಆಯಿತು 1 ಡೇ, ಇಲ್ಲಿ ಬಂತು, ಬಾಟಮ್ನಿಂದ ರಿಕವರಿ ಆಯಿತು. ಓಕೆ, ಇವತ್ತು ನೋಡಿ ಇಲ್ಲಿ ಬಾಟಮ್ಗೆ ಬಂತು, ಮತ್ತೆ ರಿಕವರಿ ಆಗಿದೆ, ಮತ್ತು ಇಲ್ಲಿಂದ ಫಾಲ್ ಆಗ್ತಾ ಇವೆ, ಇಲ್ಲಿಂದ ಫಾಲ್ ಆಗಿದೆ, ಇಲ್ಲಿಂದ ಫಾಲ್ ಆಗಿದೆ. ಮಾರ್ಕೆಟ್ ಇವತ್ತು ಕೂಡ ಟಾಪ್ನಿಂದ ಫಾಲ್ ಆಗಿದೆ. ಟಾಪ್ನಿಂದ ಫಾಲ್ ಆಗಿಬಿಟ್ಟು ಆಲ್ಮೋಸ್ಟ್ ಅಲ್ಲ 50,400ವರೆಗೆ ಹೋಗಿತ್ತು ಬ್ಯಾಂಕ್ ನಿಫ್ಟಿ. ನೋಡಿ ಎಕ್ಸಾಕ್ಟ್ಲಿ ಈ ಒಂದು ರೆಸಿಸ್ಟೆನ್ಸ್ ಫೇಸ್ ಆಗಿ ಅಲ್ಲಿಂದ ಫಾಲ್ ಆಗಿದೆ. ಅಲ್ಲಿ ಸೆಲ್ಲರ್ಸ್ ಇದ್ದಾರೆ, ಹೀಗಾಗಿ ಅಲ್ಲಿಂದ ಫಾಲ್ ಆಗಿದೆ. ಇಲ್ಲಿ ಬಯರ್ಸ್ ಇದ್ದಾರೆ, ಹೀಗಾಗಿ ಇಲ್ಲಿಂದ ಅಪ್ಸೈಡ್ ಮೂವ್ ಆಗಿದೆ. ಇದು ಗೊತ್ತಿರಬೇಕು ಚಿಕ್ಕ ಪುಟ್ಟ ಪಾಯಿಂಟ್ಸ್ಗಳು. ಸೊ ಈ ಥರ ಒಂದು ಮಾಹಿತಿ ಕೊಡೋದೇ ಈ ಚಾನಲ್ನ ಉದ್ದೇಶ ಸ್ನೇಹಿತರೆ. ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕೇವಲ ಒಂದು ಈ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಇರುವುದು, ಒಂದು ಮಾಹಿತಿ ನೀಡುವುದಷ್ಟೇ ಕರ್ತವ್ಯ ಆಗಿರುತ್ತದೆ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದಿರೋ ಕಾರಣ ಕೇವಲ ಸ್ಟಾಕ್ಗಳ ಮಾಹಿತಿ ಹಾಗೆ ಇಂಡೆಕ್ಸ್ಗಳ ಒಂದು ಚಾರ್ಟ್ಗಳ ಮಾಹಿತಿ ನೀಡುವುದಷ್ಟೇ ನನ್ನ ಕೆಲಸ ಆಗಿರುತ್ತದೆ. ನಾನು ಯಾರಿಗೂ ಕೂಡ ಬೈ ಮಾಡಿ ಸೆಲ್ ಮಾಡಿ ಹಾಗೆ F&O ಟ್ರೇಡ್ ಮಾಡಿ ಅಂತ ರಿಕಮೆಂಡ್ ಮಾಡೋದಿಲ್ಲ. ಸೊ ಈ ಥರ ಒಂದು ಲಾಜಿಕಲಿ ಟ್ರೇಡ್ ಮಾಡಬೇಕಾಗುತ್ತೆ, ನಾವು ಚೆನ್ನಾಗಿ ಪ್ರಾಫಿಟ್ ಸಿಗುತ್ತೆ. ಇಲ್ಲಿದೆ ನೋಡಿ, ಇವತ್ತಿನ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು. ಬ್ಯಾಂಕ್ ನಿಫ್ಟಿದು 50,051ರಲ್ಲಿ ಆಲ್ಮೋಸ್ಟ್ ಆಲ್ ಓಪನ್ ಆಯಿತು ಮಾರ್ಕೆಟು, ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಆಯಿತು, ಒಂದು ಫಾಲ್ ಆಯಿತು. ಓಕೆ, ಯಾವಾಗ ಶಕ್ತಿಕಾಂತ ದಾಸ್ ಅವರು ಅನೌನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದಕ್ಕಿಂತ ಮೊದಲೇ ಫಾಲ್ ಆಯಿತು. ನಂತರ ಅವರು ಲಿಕ್ವಿಡಿಟಿ ಬಗ್ಗೆ ಅದೆಲ್ಲ ಮಾತಾಡಿದಾಗ, ಬ್ಯಾಂಕಿಂಗ್ ಲಿಕ್ವಿಡಿಟಿ ಬಗ್ಗೆ ಒಂದು ಮಾತು ಹೇಳಿದಾಗ ಕಂಟಿನ್ಯೂ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವರು ಪ್ರೆಸ್ ಮೀಟ್ನಲ್ಲಿ ವಾಚ್ ಮಾಡ್ತಾ ಇದ್ದೆ, ಕಂಟಿನ್ಯೂ ಮಾರ್ಕೆಟು ಯಾವುದು ಬ್ಯಾಂಕ್ ನಿಫ್ಟಿ ಟಾಪ್ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದಕ್ಕೆ HDFC ಬ್ಯಾಂಕ್, SBI ಎಲ್ಲ ಹೆಲ್ಪ್ ಮಾಡ್ತಾ ಇದ್ವು ಸ್ನೇಹಿತರೆ. ಹೀಗಾಗಿ ಒಂದು ಒಳ್ಳೆಯ ಮೂಮೆಂಟ್ ನಮ್ಮಿತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಲಿಕ್ಕೆ. ಇವತ್ತು ಅವಕಾಶ ಇತ್ತು, 50,400ವರೆಗೆ ರೀಚ್ ಆಯಿತು. ಅಲ್ಲಿಂದ ರೆಸಿಸ್ಟೆನ್ಸ್ ಫೇಸ್ ಆಗಿ ಅಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆದರು. ಇನ್ನೊಂದು ನಿಫ್ಟಿ ಸಪೋರ್ಟ್ ಮಾಡ್ತಾ ಇದ್ದಿದ್ದಿಲ್ಲ, ರಿಲಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಿಲ್ಲ, ನೆಗೆಟಿವ್ನಲ್ಲಿದ್ದು. ಹೀಗಾಗಿ ICICI ಬ್ಯಾಂಕ್ ಕೂಡ ನೆಗೆಟಿವ್ನಲ್ಲಿತ್ತು, ಫಾಲ್ ಆಯಿತು. ಫೈನಲಿ 50,109ರಲ್ಲಿ ಕ್ಲೋಸ್ ಆಗಿದೆ. ಇನ್ನು ಕಂಟಿನ್ಯೂ ಒಂದು ಲಾಜಿಕ್ ಏನಪ್ಪ ಅಂದರೆ 1 ಡೇ 2 ಡೇ 3 ಡೇಸ್ 3 ದಿನ ಆ ರೆಸಿಸ್ಟೆನ್ಸ್ ಫೇಸ್ ಆಗಿದೆ, 3 ದಿನ ಸಪೋರ್ಟ್ ತೊಗೊಂಡಿದೆ. ಹೀಗಾಗಿ ನಾಳೆ ಇದರ್ ಅಪ್ಸೈಡ್ ಆರ್ ಡೌನ್ ಸೈಡ್ ಒಂದು ಕಡೆ ಅಂತರೂ ಮೂವ್ ಆಗಲೇಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಚಾರ್ಟ್ ನೋಡಿದರೆ ನೋಡಿ, ಐದರ್ ಅಪ್ಸೈಡ್ ಆರ್ ಡೌನ್ ಸೈಡ್ ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನು ಕ್ರಿಯೇಟ್ ಆಗಿದೆ, ಒಂದು ಬಿಗ್ ಬಾಕ್ಸ್ ಕ್ರಿಯೇಟ್ ಆಗಿದೆ. ಆಲ್ಮೋಸ್ಟ್ ಆಲ್ ಒಂದು 3 ದಿನಗಳ ಒಂದು ಬಿಗ್ ಬಾಕ್ಸ್ ಕ್ರಿಯೇಟ್ ಆಗಿದೆ.
ಯಾವ ಕಡೆ ಬ್ರೇಕ್ ಆಗುತ್ತೆ ಆ ಕಡೆ ಬಿಗ್ ಮೂವ್ ಬರುತ್ತೆ. ಸಪೋಸ್ ಅಪ್ಸೈಡ್ ಬ್ರೇಕ್ ಆತಂದರೆ ಇಟ್ ಮೂವ್ಸ್ ಟುವರ್ಡ್ಸ್ 52,000. ಹೌದು, 52,000ವರೆಗೆ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಇಲ್ಲೊಂದು ಇದೆ ನೋಡಿ, ಇಲ್ಲಿವರೆಗೆ ಗ್ಯಾಪ್ ಫಿಲ್ ಇದೆ. ಗ್ಯಾಪ್ ಫಿಲ್ ಮಾಡಬೇಕು, ಅದು ಬ್ಯಾಂಕಿನ ಕೆಲಸ ಏನೋ, ಬ್ಯಾಂಕ್ ನಿಫ್ಟಿದು. ಈ ಒಂದು ಬಿಗ್ ಗ್ಯಾಪ್ ಇದೆ, ಆ ಬಿಗ್ ಗ್ಯಾಪ್ ಫಿಲ್ ಮಾಡ್ಬೇಕಂದ್ರೆ ಎಷ್ಟಿದೆ ಅದು? ಆಲ್ಮೋಸ್ಟ್ ಆಲ್ 51,600ವರೆಗೆ, 51,700 ಬರುತ್ತೆ. ಸೊ ಆಲ್ಮೋಸ್ಟ್ ನೆಕ್ಸ್ಟು 52,000 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ನಾಳೆ ಅಂತಲ್ಲ, ನಾಳೆ ಆಲ್ಮೋಸ್ಟ್ ಆಲ್ ನಂಗೆ ತಿಳಿದ ಮಟ್ಟಿಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತೆ ಅಪ್ಸೈಡ್ ಮೂವ್ ಆಗ್ಬೋದು. ಈ ಚಾರ್ಟ್ ಪ್ಯಾಟರ್ನ್ ನೋಡಿದರೆ ಈ ಬಾಕ್ಸ್ ಅಪ್ಸೈಡ್ ಬ್ರೇಕ್ ಆಗೋ ಎಲ್ಲ ಚಾನ್ಸಸ್ ಇದೆ. ಇನ್ನು ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ. ವೇರ್ ಇಟ್ ಈಸ್, ಎಲ್ಲಿದೆ? ಯಾ ನೋಡಿ, ಅದನ್ನೇ ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ಸಪೋರ್ಟ್ ತೊಗೊಂಡಿದೆ 50,000ದಲ್ಲಿ, ರೌಂಡ್ ಫಿಗರ್ 50,000ನಲ್ಲಿ ಒಂದು ಒಳ್ಳೆ ಸಪೋರ್ಟ್ ತೊಗೊಂಡಿದೆ 49,800ನಲ್ಲಿ ಅಂತ ಹೇಳ್ಬೋದು. 49,800ನಲ್ಲಿ ಬಿಗ್ ಸಪೋರ್ಟ್ ತೊಗೊಂಡಿದೆ. ಹೀಗಾಗಿ ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಫಾರ್ಮ್ ಆಗಿದೆ, ಬ್ರೇಕ್ ಆಗೋ ಚಾನ್ಸ್ ಇದೆ. ಓಕೆ, ಈ ಥರ ಒಂದು ಅಪ್ಸೈಡ್ ಬ್ರೇಕ್ ಆಗೋ ಚಾನ್ಸ್ ಇದೆ. ಇಲ್ಲಿ ಒಂದು ಗ್ಯಾಪ್ ಇದೆ, ಈ ಗ್ಯಾಪ್ ಫಿಲ್ ಆಗೋ ಚಾನ್ಸ್ ಇದೆ. ನಾಳೆ ಮೋಸ್ಟ್ ಪ್ರಾಬಲಿ 50,750ವರೆಗೆ ರೀಚ್ ಆಗೋ ಚಾನ್ಸ್, 50,700ವರೆಗೆ ನಾಳೆ ರೀಚ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಅಪ್ಸೈಡ್ ಮೂವ್ ಆಗ್ಬೋದು, ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ಬೋದು ನಾಳೆ. ಆದರೂ ಕೂಡ ಸಪೋರ್ಟು ರೆಸಿಸ್ಟೆನ್ಸ್ ಹೇಳ್ಬಿಡ್ತೀನಿ. ಓಕೆ, ಅದೇ ಸೇಮ್ ಫಸ್ಟ್ ಸಪೋರ್ಟ್ ಇಸ್ 50,000, 49,800 ಇವೆರಡು ಕೆಳಗಡೆ ಸಪೋರ್ಟ್ ಬರುತ್ತೆ. ನೆಕ್ಸ್ಟ್ ಫಸ್ಟ್ ಹರ್ಡಲ್ ಬಂದ್ಬಿಟ್ಟು 50,400 ಇವತ್ತಿನ ಹೈ. ಅದು ಬಿಟ್ಟರೆ 50,700 ಅದು ಕ್ರಾಸ್ ಆತಂದರೆ ಡೈರೆಕ್ಟ್ಲಿ 50,700ವರೆಗೆ ಬರುತ್ತೆ. ಅದನ್ನು ಕ್ರಾಸ್ ಆತಂದರೆ ಇಟ್ ರೀಚ್ ಟುವರ್ಡ್ಸ್ 51,200. ಓಕೆ, ವೀಕ್ಲಿ ಚಾರ್ಟ್ ನೋಡೋಣ. ಬ್ಯಾಂಕ್ ನಿಫ್ಟಿದು ವೀಕ್ಲಿ ಚಾರ್ಟು ಏನು ಹೇಳುತ್ತೆ ಅದನ್ನು ನೋಡಿಬಿಡೋಣ. ಓಕೆ, ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್. ಇದು ಕೂಡ ನಿಫ್ಟಿ ಥರನೇ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ವೀಕ್ಲಿಲಿ, ಆದರೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ತೊಗೊಂಡಿದೆ ಇಲ್ಲಿ. ಓಕೆ, ನೆಕ್ಸ್ಟ್ ಇದ್ರದ್ದು ಬಾಡಿ ಟಾಪ್ ಇದೆ ನೋಡಿ, ಅದನ್ನು ಫಸ್ಟ್ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡೋಣ. ಅದು 50,900ವರೆಗೆ ಬರುತ್ತೆ. ಆಲ್ಮೋಸ್ಟ್ ಆಲ್ 51,000 ಅಂತೇಳಿನ, ಅದನ್ನು ಕ್ರಾಸ್ ಆತಂದರೆ ನೆಕ್ಸ್ಟು 51,250, ನೆಕ್ಸ್ಟ್ 52,000, ಅದರ ನಂತರ 53,000. ಈ ಥರ ಒಂದು ವೀಕ್ಲಿ ಬೇಸಿಸ್ ಹೇಳ್ತಾ ಇರೋದು, ನಾಳೆಗೆಲ್ಲ ವೀಕ್ಲಿ ಬೇಸಿಸ್ ಈ ಥರ ಒಂದು ಪ್ರೊಬಬಿಲಿಟೀಸ್ ಮಾಡ್ಕೋಬೋದು ನಾವು ಅಪ್ಸೈಡ್ ಮೂವ್. ಇನ್ನು ಇದು HDFC ಬ್ಯಾಂಕ್ ಡೈಲಿ ಚಾರ್ಟ್. ಇದು ಅದನ್ನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ನಿನ್ನೆ ಕೂಡ ಹೇಳಿದ್ವಿ ನಾವು, ಚೆನ್ನಾಗಿ ಸಪೋರ್ಟ್ ಇದೆ 1,600ನಲ್ಲಿ, ಅಪ್ಸೈಡ್ ಮೂವ್ ಆಗುತ್ತೆ ಅಂತ. ಮೊನ್ನೆ ಕೂಡ ಕೊಟ್ಟಿದ್ದೆ ಇದನ್ನು ಇಂಟ್ರಾಡೇ ಬೇಸಿಸ್ಸು ಹೇಳ್ತಾ ಇರೋದು ನಾನು. ನಿನ್ನೆ ಕೂಡ ಹೇಳಿದ್ದೆ ಇಂಟ್ರಾಡೇ ಬೇಸಿಸ್ ಇವತ್ತು ಟ್ರೇಡ್ ಮಾಡ್ಬೋದು ಅಂತ. ನೋಡಿ 1,650 ಟಾರ್ಗೆಟ್ ಕೊಟ್ಟಿದ್ವಿ, ಆಲ್ಮೋಸ್ಟ್ ಆಲ್ 1,650ವರೆಗೆ ರೀಚ್ ಆಗಿದೆ. ಫಂಟಾಸ್ಟಿಕ್ ಚಾರ್ಟ್ ಕ್ರಿಯೇಟ್ ಆಗಿದೆ. ಇನ್ನೂ ಅಪ್ ಮೂವ್ ಪೆಂಡಿಂಗ್ ಇದೆ ನೋಡಿ, ಒಳ್ಳೆ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಚಾರ್ಟನ್ನು ಸ್ಟಡಿ ಮಾಡಬೇಕು. ನೋಡಿ ಸಪೋರ್ಟ್ ಚೆನ್ನಾಗಿ ಸಿಕ್ಕಿದೆ. ಓಕೆ, ಒಳ್ಳೆ ಸಪೋರ್ಟ್ ತೊಗೊಂಡಿದೆ. ಓಕೆ, ಸೊ ಇದಕ್ಕೋಸ್ಕರ ಹೇಳ್ತಾ ಇದ್ದಿದ್ದು ನಾನು, ಪ್ಯಾಟರ್ನ್ ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ, ಹೀಗಾಗಿ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಫಾರ್ ಶಾರ್ಟ್ ಟರ್ಮ್ ಅಂತ ಹೇಳಿದ್ದೆ. ಶಾರ್ಟ್ ಟರ್ಮ್ ಟಾರ್ಗೆಟ್ ಕೂಡ ಹೇಳಿದ್ದೆ ನಾನು, 1,700 ಈಸಿಲಿ ರೀಚ್ ಆಗುತ್ತೆ ಅಂತ. 1,700 ಮೋಸ್ಟ್ ಪ್ರಾಬಬ್ಲಿ ನಾಳೆ ರೀಚ್ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. 1,700 ಶಾರ್ಟ್ ಟರ್ಮ್ ಟಾರ್ಗೆಟ್ ಇದೆ ಇದರಲ್ಲಿ. ಶಾರ್ಟ್ ಟರ್ಮ್ ಅಂದರೆ ವಿದಿನ್ ಎ ಶಾರ್ಟ್ ಪೀರಿಯಡ್ 1 or 2 ಡೇಸ್ನಲ್ಲಿ 1,700 ರೀಚ್ ಆಗ್ಬೋದು. ನೆಕ್ಸ್ಟ್ ಫಸ್ಟ್ ಸ್ಟಾಕು HDFC ಬ್ಯಾಂಕು, ನೆಕ್ಸ್ಟ್ HDFC ಲೈಫ್ ಇನ್ಶೂರೆನ್ಸು. ಹೌದು, ಈ 700ರಲ್ಲಿ ಒಂದು ಚೆನ್ನಾಗಿ ಸಪೋರ್ಟ್ ತೊಗೊಂಡಿದೆ, ಅಪ್ ಮೂವ್ ಆಗಿದೆ ಇವತ್ತು, ಅದನ್ನು ಸಸ್ಟೈನ್ ಮಾಡ್ಕೊಂಡ್ಬಿಟ್ಟು. ಹೀಗಾಗಿ ನೆಕ್ಸ್ಟ್ ನಾಳೆ ಟಾರ್ಗೆಟು 720, 725 ಅಂತ ಕನ್ಸಿಡರ್ ಮಾಡ್ಬೋದು. ಸನ್ ಫಾರ್ಮಾಸ್ ಇದನ್ನು ಶಾರ್ಟ್ ಟರ್ಮ್ ಪೀರಿಯಡ್ಗೂ ಕನ್ಸಿಡರ್ ಮಾಡ್ಬೋದು. ಪ್ಯಾಟರ್ನ್ ಚೆನ್ನಾಗಿ ಫಾರ್ಮ್ ಆಗಿದೆ. 1700ರಲ್ಲಿ ಒಳ್ಳೆ ಬೇಸ್ಮೆಂಟ್ ಇದೆ, ಒಳ್ಳೆ ಸಪೋರ್ಟ್ ತೊಗೊಂಡ್ಬಿಟ್ಟು ಅಪ್ಸೈಡ್ ಮೂವ್ ಆಗಿದೆ. 2-3 ದಿನದಿಂದ ಇದನ್ನು ವಾಚ್ ಮಾಡ್ತಾ ಇದ್ದೀನಿ. 1737 ಇದೆ. ಇದು ಪ್ರೊಬೆಬಲ್ ಫ್ಲಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. 1750 ದಾಟೋ ಚಾನ್ಸಸ್ ಇದೆ ನಾಳೆ. ಶಾರ್ಟ್ ಟರ್ಮ್ನಲ್ಲಿ 1800ವರೆಗೂ ಮೂವ್ ಆಗೋ ಚಾನ್ಸಸ್ ಇದೆ. ನಾಳೆ SBI ಕನ್ಸಿಡರ್ ಮಾಡ್ಬೋದು, 820ವರೆಗೂ ರೀಚ್ ಆಗೋ ಚಾನ್ಸಸ್ ಇದೆ. SBI ಕನ್ಸಿಡರ್ ಮಾಡ್ಬೋದು.
ಎಫ್ ಐ ಡೇಟಾ ನೋಡೋಣ. ಎಫ್ ಐ ಡಿ ಐದು ಎಫ್ ಐ ಎಸ್ ನೋಡಿ 2626 ಕೋಟಿ ನೆಟ್ ಕ್ಯಾಶ್ ಇವತ್ತು ಸೆಲ್ ಮಾಡಿದ್ದಾರೆ. ಮತ್ತೆ ಇದು ಒಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ ನೋಡಿ 10,000 ಕೋಟಿ ಸೆಲ್ ಮಾಡಿದರು, ನಂತರ 3,500 ಕೋಟಿ ಸೆಲ್ ಮಾಡಿದರು, ನಂತರ ನಿನ್ನೆ 3,300 ಕೋಟಿ, ಇವತ್ತು 2,600. ಇದೇನು ಅನಿಸುತ್ತೆ, ಕಡಿಮೆ ಮಾಡ್ತಾ ಬರ್ತಿದ್ದಾರೆ ನೋಡಿ. ದಿನಕ್ಕೆ 10,000 ಇದ್ದಿದ್ದು 3,500 ಇದ್ದು 3,300, 2,600 ಕಡಿಮೆ ಆಗ್ತಾ ಬರ್ತಾ ಇದೆ. ನಾಳೆಗೆ ಮೋಸ್ಟ್ಲಿ ಬಾಯ್ ಮಾಡ್ಬೋದು, ಗೊತ್ತಿಲ್ಲ, ಪರವಾಗಿಲ್ಲ, ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸೆಲ್ಲಿಂಗು. ಯಾರ್ದು ಎಫ್ ಐ ಎಸ್ದವ್ರದ್ದು. ಡಿ ಐ ಎಸ್ ಏನು ಮಾಡ್ತಿದ್ದಾರೆ, ಡಿ ಐ ಎಸ್ ಓಕೆ 577 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ಓಕೆ, ಇವರು ಕಂಟಿನ್ಯೂ ಬಾಯ್ ಮಾಡ್ತಾನೆ ಇದ್ದಾರೆ. ಓಕೆ ನೋಡಿ, ಕಂಟಿನ್ಯೂ ಬಾಯ್ ಮಾಡ್ತಿದ್ದಾರೆ ಅವರು ಸೆಲ್ ಮಾಡ್ತಾ ಇದ್ರು, ಇವರು ಕಡಿಮೆ ಆಗಿದೆ ಇವತ್ತು. ಲಾಜಿಕ್ ನೋಡಿ, ಇವತ್ತು ಇವ್ರದ್ದು ಆಲ್ಮೋಸ್ಟ್ ಆಲ್ ಪ್ರತಿದಿನ ನೋಡಿ 9,000, 3,500, 3,577 ಕೋಟಿಗೆ ಬಂದರು ಇವತ್ತು. ಮೋಸ್ಟ್ ಪ್ರಾಬಬ್ಲಿ ನಾಳೆ ಇವರು ಒಂದು 150-200 ಕೋಟಿ ಮೈನಸ್ನಲ್ಲಿ ಇರ್ಬೋದು. ನಾಳೆ ಎಫ್ ಐ ಎಸ್ ಜಾಸ್ತಿ ಇನ್ಕ್ರೀಸ್ ಆಗ್ಬೋದು, ಪ್ರೊಬಬಿಲಿಟೀಸ್ ಆರ್ ದೇರ್. ಇವತ್ತು ಸಾಯಂಕಾಲ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ ಅಮೇರಿಕಾದಿಂದ ನೋಡಿ. ಮತ್ತೆ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಡಾಟಾ ಹೊರಬಿದ್ದಿದೆ, ಫಂಟಾಸ್ಟಿಕ್ ಡಾಟಾ ಬಂದಿದೆ ನೋಡಿ. ಮೊನ್ನೆ ತಾನೇ ಡೇಟಾ ತುಂಬ ಕೆಟ್ಟದಾಗಿತ್ತು ಅಂತ ಬಂದಿತ್ತು, ತುಂಬ ಒಂದು ಡೇಟಾ ಸಪೋರ್ಟಿವ್ ಇಲ್ಲ, ಒಂದು ಏನದು ಹಣದುಬ್ಬರ ಆಗ್ಬೋದು, ಮತ್ತು ಆ ಥರ ಎಲ್ಲ ಕಮೆಂಟ್ ಮಾಡ್ತಾಯಿದ್ರು ನೋಡಿ. 250 ಒಂದು ಪ್ರೀವಿಯಸ್ ಇತ್ತು, 241K ಫೋರ್ಕಾಸ್ಟ್ ಮಾಡಿದ್ರು, ಆದರೆ 233K ಬಂದಿದೆ. ವೆಲ್ ಆ್ಯಂಡ್ ಗುಡ್, ಫಂಟಾಸ್ಟಿಕ್ ಅಂತ ಹೇಳ್ಬೋದು, ಬೂಮ್ ರ್ಯಾಲಿ ಅಂತ ಹೇಳ್ಬೋದು ಫಾರ್ ಅಮೇರಿಕನ್ ಮಾರ್ಕೆಟ್ಗೆ. ಈ ಥರ ನೋಡಿ ಡೇಟಾದ ಮೇಲೆ ಹೇಗೆ ರನ್ ಆಗ್ತವೆ ಮಾರ್ಕೆಟು. ಮೋಸ್ಟ್ ಪ್ರಾಬಬ್ಲಿ ಅಮೇರಿಕನ್ ಮಾರ್ಕೆಟ್ 100% ಇವತ್ತು ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ಡೇಟಾ ಏನಿದೆಯಲ್ಲ ಮಚ್ ಅವೇಟೆಡ್ ಅಂತ ಹೇಳ್ಬೋದು. ಅಮೇರಿಕನ್ ಪೀಪಲ್ಲು ಅಥವಾ ಗ್ಲೋಬಲ್ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಬಂದಿದೆ ಜಾಬ್ಲೆಸ್ ಕ್ಲೇಮ್ಸು, ಅಂದರೆ ಜಾಬ್ ಫಿಲ್ ಆಗಿವೆ ಚೆನ್ನಾಗಿ ಅಂತ ತೋರಿಸ್ತಾ ಇದೆ. ಲೇಬರ್ ಮಾರ್ಕೆಟು ಚೆನ್ನಾಗಿ ಬಂದಿದೆ. ಹೀಗಾಗಿ ಅಮೇರಿಕನ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಡೇಟಾ ಹೊರಬಿದ್ದಿದೆ, ಅದು ಫಂಟಾಸ್ಟಿಕ್ ಅಂತ ಹೇಳ್ಬೋದು. ಡೌ ಜೋನ್ಸ್ ನೋಡಿ, ಅಮೇರಿಕನ್ ಮಾರ್ಕೆಟ್ ಡೌ ಜೋನ್ಸ್ 545 ಪಾಯಿಂಟ್ ಅಪ್ಸೈಡ್ನಲ್ಲಿದೆ ಪ್ರೆಸೆಂಟು, 39,308ರಲ್ಲಿದೆ. S&P 500 ನೋಡಿ, ಇದು ಕೂಡ 1.77% ಅಪ್ಸೈಡ್ನಲ್ಲಿದೆ, 90 ಪಾಯಿಂಟ್ ಅಪ್ಸೈಡ್ನಲ್ಲಿದೆ. ನಸ್ಡಾಕ್ ಇದು ಕೂಡ 330.2% ಅಪ್ಸೈಡ್ನಲ್ಲಿದೆ. ವೆಲ್ ಆ್ಯಂಡ್ ಗುಡ್, ಚೆನ್ನಾಗಿದೆ. ಹಾಗೆ ನೋಡಿ ಇದ್ರದ್ದು ವಿಕ್ಸ್ ಕೂಡ ಕಡಿಮೆ ಆಗಿದೆ. ಜಪಾನ್ ಮಾರ್ಕೆಟ್ ಒಂದು ನೋಡೋಣ. ಫುಟ್ಸೆ ಡಾಕ್ಸು ಪಾಸಿಟಿವ್ನಲ್ಲಿದೆ. ಮತ್ತು ಯಾವುದು ಜಪಾನ್ ಮಾರ್ಕೆಟ್ ನೋಡೋಣ ಹೇಗಿದೆ, ನೋಡಿಲ್ಲ ಅದು. ಓಕೆ, ಜಪಾನ್ ಮಾರ್ಕೆಟ್ ಇವತ್ತು 0.84 ಪಾಯಿಂಟ್ನಲ್ಲಿ ಮೈನಸ್ನಲ್ಲಿ ಕ್ಲೋಸ್ ಆಗಿದೆ. 0.84 ಮೈನಸ್ನಲ್ಲಿ ಕ್ಲೋಸ್ ಆಗಿದೆ ಜಪಾನ್ ಮಾರ್ಕೆಟ್. ಇನ್ನು ವೆರಿ ಇಂಪಾರ್ಟೆಂಟ್ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಹೇಗಿದೆ, 215 ಪಾಯಿಂಟ್ ಪ್ಲಸ್ನಲ್ಲಿದೆ. ಹ್ಯೂಜ್ ಗ್ಯಾಪ್ ಅಪ್. ನಾಳೆ ಅಮೇರಿಕಾದಿಂದನೂ ಬೂಸ್ಟಪ್ ರ್ಯಾಲಿ ಸಿಗ್ತಾ ಇದೆ. ಓಕೆ, ಜಪಾನು ಮೋಸ್ಟ್ ಪ್ರಾಬಬ್ಲಿ ನಾಳೆ ಪಾಸಿಟಿವ್ ಆಗುತ್ತೆ, ಮೈಲ್ಡ್ ನೆಗೆಟಿವ್ನಲ್ಲಿತ್ತು. ಓಕೆ, ಫ್ಯೂಚರ್ಸ್ ಚೆನ್ನಾಗಿದೆ ಅದರದ್ದು ಜಪಾನ್ದು. ಅಮೇರಿಕನ್ ಮಾರ್ಕೆಟ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ. ಮತ್ತು ಇಂಡಿಯಾದ್ದು ಒಂದು ಇವೆಂಟ್ ಇತ್ತು, RBI ಮೀಟಿಂಗ್, MPC ಮೀಟಿಂಗ್, ಅದು ಕೂಡ ಯಾವುದೇ ನೆಗೆಟಿವಿಟಿ ಇಲ್ಲದೆ ಮುಗಿದಿದೆ. ಹೀಗಾಗಿ ನಾಳೆ ಬೂಮ್ ರ್ಯಾಲಿ ಬರ್ಬೋದು ಮಾರ್ಕೆಟ್ನಲ್ಲಿ ಅಂತ ಅಸ್ಯೂಮ್ಷನ್ ಮಾಡೋಣ. ಹ್ಯೂಜ್ ಗ್ಯಾಪ್ ಅಪ್ ಸಿಗ್ಬೋದು. ಸಸ್ಟೇನ್ ಆದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಪ್ರಾಫಿಟ್ ಬುಕ್ಕಿಂಗ್ ಆದರೆ ಡೌನ್ ಸೈಡ್ ಮೂವ್ ಆಗುತ್ತೆ. ಇದನ್ನು ಗಮನದಲ್ಲಿಡಿ. ಮಾರ್ಕೆಟ್ ಓಪನ್ ಆದ ತಕ್ಷಣವೇ ಬೈ ಮಾಡಬೇಡಿ, ಸಪೋರ್ಟು ರೆಸಿಸ್ಟೆನ್ಸ್ ನೋಡಿ ವೇಟ್ ಆ್ಯಂಡ್ ವಾಚ್ ಮಾಡಿ, ನಂತರ ಒಂದು ಪೊಸಿಷನ್ ಕ್ರಿಯೇಟ್ ಮಾಡಿ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಮತ್ತೆ ಆಗ್ತದೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.